ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ರಾಜ್ಯ ಸಚಿವ ಸಂಪುಟದಲ್ಲಿ 33 ಮಂದಿ ಸಚಿವರಿದ್ರೂ ಕೂಡ ಒಬ್ಬ ಮಹಿಳೆಗೆ ಸ್ಥಾನ ಸಿಗದಿರೋಕೆ ನಿಜವಾದ ಕಾರಣ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ಗಣನೀಯ ಸಂಖ್ಯೆಯ ಮಹಿಳಾ ಶಾಸಕಿಯರು ಇದ್ರೂ ಕೂಡ ಆದ್ಯತೆ ಮೇಲೆ ಸಚಿವರನ್ನಾಗಿ ಮಾಡಲಿಲ್ಲ ಯಾಕೆ? ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ 33% ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇರುವ ನಾಯಕರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಈ ತಾರತಮ್ಯ ಮಾಡ್ತಿರೋದು ಯಾಕೆ? ಜೊತೆಗೆ ಮುಂಬರುವ ಚುನಾವಣೆಗಳಲ್ಲಿ ಮಹಿಳಾ ಮತದಾರರ ಮುಂದೆ ಹೋಗೋಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ನಿರ್ಧಾರ ಮುಜುಗರವನ್ನ ಉಂಟು ಮಾಡೋದಿಲ್ವಾ? ಇನ್ನಾದರೂ ಡಿಕೆ ಸಂಪುಟಕ್ಕೆ ಸಿಗುತ್ತಾ ಶಕ್ತಿ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಎಳೆಯಾಗಿ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದದ್ದು ಜೂನ್ 3ನೇ ತಾರೀಕು. ಅವತ್ತು ಅವರ ಜೊತೆಗೆ 13 ಮಂದಿ ಸಚಿವರಾದರು. ಆದರೆ ಒಬ್ಬರು ಮಹಿಳೆಯರು ಅಂದು ಸಚಿವೆ ಆಗಿರಲಿಲ್ಲ. ಅದಾದ ನಂತರ ಆಗಸ್ಟ್ 3ನೇ ತಾರೀಕು ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆಗಲೂ ಕೂಡ ಒಬ್ಬರು ಮಹಿಳೆ ಸಚಿವೆ ಆಗಲಿಲ್ಲ. ಈ ಬೆನ್ನಲ್ಲೇ ರಾಜಕೀಯ ರಂಗದಲ್ಲಿ ಗಂಭೀರವಾದ ಚರ್ಚೆಯೊಂದು ಮುನ್ನೆಲೆಗೆ ಬಂದಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ 33 ಮಂದಿ ಸಚಿವರಿದ್ದರೂ ಸಹ ಒಬ್ಬ ಮಹಿಳಾ ಸಚಿವೆ ಇಲ್ಲದಿರುವುದು ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತಹ ಮಹಿಳೆಯರಿಗೆ ರಾಜ್ಯದ ನೀತಿ ನಿರ್ಧಾರ ತೆಗೆದುಕೊಳ್ಳುವ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನವೂ ಕೂಡ ಸಿಗದೇ ಇರುವುದು ಕೇವಲ ಒಂದು ರಾಜಕೀಯ ನಿರ್ಲಕ್ಷ್ಯವಲ್ಲ, ಬದಲಿಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲಾದ ದೊಡ್ಡ ಹೊಡೆತ ಎಂದೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ರಚನೆ ವೇಳೆಯೂ ಕೂಡ ಆದ್ಯತೆಯ ಮೇಲೆಯೂ ಅವಕಾಶ ಕೊಡಲಿಲ್ಲ. ಆದ್ಯತೆ ಸಿಗದಿದ್ದರೂ ಪರವಾಗಿಲ್ಲ, ಕಡೆಪಕ್ಷ ಸರ್ಕಾರದಲ್ಲಿ ಅವಕಾಶವಾದರೂ ಕೂಡ ಸಿಗಬಹುದಲ್ಲ ಎಂಬ ನಿರೀಕ್ಷೆ ಕೂಡ ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ವಿಸ್ತರಣೆ ವೇಳೆಯೂ ಕೂಡ ತೊಳೆದುಕೊಂಡಿದೆ ನೋಡಿ. ಈ ಮಹಿಳೆಯರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಷ್ಟೇ ವಿಷಯವಲ್ಲ, ಸಿಗಬಹುದಾಗಿದ್ದಂತಹ ಅವಕಾಶಕ್ಕೂ ಹೇಗೆ ತಡೆಬಿತ್ತು ಅನ್ನೋದು ಕೂಡ ಚರ್ಚೆಯ ಕೇಂದ್ರ ಬಿಂದುವಾಯಿತು. ಯಾಕಂದರೆ ಬರೋಬ್ಬರಿ 2 ತಿಂಗಳ ಅಂತರದ ನಂತರ ಆದ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಕಳುಹಿಸಿದಂತಹ ಮೊದಲ ಪಟ್ಟಿಯಲ್ಲಿ ಓರ್ವ ಮಹಿಳೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಆ ಪಟ್ಟಿಯಲ್ಲಿದ್ದು MLC ಗಾಯತ್ರಿ ಶಾಂತೇಗೌಡರ ಹೆಸರು. ಆದರೆ ಕೆಲ ಹೊತ್ತಿನಲ್ಲೇ ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ತಡೆ ನೀಡಲಾಯಿತು. AICCಯಿಂದ ಪರಿಷ್ಕೃತ ಪಟ್ಟಿ ಬಂತು. ಆ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಇರಲಿಲ್ಲ. ಅವರ ಬದಲು ಬೇರೆ ಯಾವ ಮಹಿಳಾ ಶಾಸಕಿಗಾದರೂ ಕೂಡ ಅವಕಾಶ ಸಿಕ್ಕಿತೆ ಕೇಳಿದರೆ ಅದೂ ಕೂಡ ಇಲ್ಲ. ಹೀಗೆ ಓರ್ವ ಮಹಿಳೆಯ ಹೆಸರನ್ನು ಪ್ರಕಟಿಸಿದ ನಂತರವೂ ಕೂಡ ತಡೆ ನೀಡದ ರೀತಿ ವಿವಾದದ ಒಂದು ಕೇಂದ್ರ ಬಿಂದುವಾಯಿತು. ಪ್ರತಿಪಕ್ಷಗಳ ಟೀಕೆಗೂ ಗುರಿಯಾಯಿತು. ಹಾಗೆಂದು ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಶಾಸಕಿಯರಿಗೆ ಕೊರತೆಯೇನೂ ಇಲ್ಲ ನೋಡಿ. ಕಾಂಗ್ರೆಸ್ ಶಾಸಕಿಯರು: ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, KGF ಶಾಸಕಿ ರೂಪಕಲಾ ಶಶಿಧರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಕಲಬುರಗಿ ಉತ್ತರದ ಶಾಸಕಿ ಕನೀಜ್ ಫಾತಿಮಾ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ವಿಧಾನ ಪರಿಷತ್ ಸದಸ್ಯರು ಯಾರ್ಯಾರು ಅಂದರೆ, ಪರಿಷತ್ನಲ್ಲಿ ಕೈ ಸದಸ್ಯರು ವಿಧಾನ ಪರಿಷತ್ನಲ್ಲಿ ಬಲ್ಕೀಸ್ ಬಾನು, ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ ಹಾಗೂ ಆರತಿ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸುತ್ತಿದ್ದಾರೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವಂತಹ ಮಹಿಳಾ ಶಾಸಕಿಯರಿದ್ದರೂ ಸಹ CM ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳಾ ಪ್ರತಿನಿಧಿ ಇಲ್ಲದಿರುವುದು ಯಾಕೆ ಅಂದರೆ, ಮೇಲ್ನೋಟಕ್ಕೆ ಕಾಣುವಂತಿರುವಂತಹ ಸಚಿವ ಸ್ಥಾನದ ಆಕಾಂಕ್ಷೆ ಹೊತ್ತಿರುವ ಶಾಸಕರ ದೊಡ್ಡ ದಂಡಿನ ಲಾಬಿ. ಇತ್ತ ಉಮಾಶ್ರೀ ಅವರಿಗೆ ಈಗ ಉಪಸಭಾಪತಿ ಸ್ಥಾನ ನೀಡಲಾಗಿದೆ. ಉಮಾಶ್ರೀ ಅವರು ಉಪಸಭಾಪತಿ ಆಗಿದ್ದರೂ ಸಹ ಸರ್ಕಾರದ ನೀತಿ ನಿರ್ಧಾರಗಳ ನಿರ್ಣಯಿಸುವಂತಹ ಸಚಿವ ಸಂಪುಟದಲ್ಲಿ ಅವರಿಗೆ ಸ್ಥಾನವಿಲ್ಲ. ಹಾಗಾದರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ JDS ನೇತೃತ್ವದ ಸರ್ಕಾರಗಳಲ್ಲಿ ಮಹಿಳೆಯರಿಗೆ ನಿರೀಕ್ಷೆಯಷ್ಟು ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಹಾಗೊಂದು ವೇಳೆ 1-2 ಸಚಿವ ಸ್ಥಾನ ಮಹಿಳಾ ಶಾಸಕಿಯರಿಗೆ ಕೊಟ್ಟಿದ್ದರೂ ಸಹ
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಹೊರತುಪಡಿಸಿ ಬಹುತೇಕ ಸಂದರ್ಭಗಳಲ್ಲಿ ಬೇರೆ ಖಾತೆ ಪ್ರಮುಖ ಖಾತೆ ಸಿಕ್ಕಿಲ್ಲ. ಯಾವುದೇ ಸರ್ಕಾರ ಬಂದರೂ 34 ಸಚಿವರಿರುವಂತಹ ಸಂಪುಟದಲ್ಲಿ ಹೆಚ್ಚೆಂದರೆ 1-2 ಸಚಿವ ಸ್ಥಾನ ಮಹಿಳೆಯರಿಗಷ್ಟೇ, ಅದೂ ಕೂಡ ಪ್ರಬಲ ಖಾತೆಗಳ ಪ್ರಶ್ನೆಯೇ ಇಲ್ಲ. ಶಾಸನಸಭೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಜಾಗವನ್ನು ನೀಡಬೇಕು, ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ನಾರಿಯರ ಧ್ವನಿ ಮೊಳಗಬೇಕು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆಗಳನ್ನು ಕೂಗುವ ರಾಜಕೀಯ ಪಕ್ಷಗಳು ಆಡಳಿತದ ಚುಕ್ಕಾಣಿ ಹಿಡಿದಾಗ ಕಾರ್ಯರೂಪದಲ್ಲಿ ಅದನ್ನು ಮರೆಯುತ್ತಿರುವುದು ಟೀಕೆಯೂ ಕೂಡ ಗುರಿಯಾಗಿದೆ. ದೇಶಾದ್ಯಂತ 33% ಮಹಿಳಾ ಮೀಸಲಾತಿ ವಿಧೇಯಕದ ಅನುಷ್ಠಾನ ಮತ್ತು ಅಂಗೀಕಾರದ ಕುರಿತು ಭಾರೀ ಪ್ರಮಾಣದಲ್ಲಿ ವೈಚಾರಿಕ ಹಾಗೂ ಪ್ರಗತಿಪರ ಚರ್ಚೆಗಳು ನಡೆಯುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಶೂನ್ಯ ಮಹಿಳಾ ಪ್ರಾತಿನಿಧ್ಯವಿರುವುದು ಅತ್ಯಂತ ವಿರೋಧಾಭಾಸದ ಸಂದೇಶವನ್ನು ರವಾನಿಸಿದಂತಿದೆ. ಹಾಗಾದರೆ 33% ಮಹಿಳಾ ಮೀಸಲಾತಿ ರಾಜಕೀಯ ಚರ್ಚೆ ದೇಶಾದ್ಯಂತ ನಡೆಯುತ್ತಿರುವಾಗ ಕರ್ನಾಟಕ ರಾಜ್ಯದ ಈ ಒಂದು ಕಾಂಗ್ರೆಸ್ ಸರ್ಕಾರದ ನಡೆ ಆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? 33% ಮಹಿಳಾ ಮೀಸಲಾತಿ ವಿಧೇಯಕ ಅಂಗೀಕಾರಗೊಂಡು ಜಾರಿಯಾದರೆ ಆಗ ರಾಜ್ಯದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುತ್ತವೆ? ಅಂತಹ ಸನ್ನಿವೇಶದಲ್ಲಿ ಒಬ್ಬರು ಕೂಡ ಮಹಿಳಾ ಮಂತ್ರಿಗೆ ಅವಕಾಶ ಕೊಡದೆ ಹೋದರೆ ಮುಂದೆ ಕಾಂಗ್ರೆಸ್ ಪಕ್ಷ ಮತದಾರರ ಮುಂದೆ ಹೇಗೆ ಹೋಗುತ್ತೆ? ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು? ಆ ಪಕ್ಷದ ನಾಯಕಿಯ ಮಾತುಗಳೇನು? ಈಗ ವಾಸ್ತವದಲ್ಲಿ ಆಗ್ತಿರೋದಾದರೂ ಏನು? ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟಕ್ಕೆ ಇನ್ನೊಂದು ಸಚಿವರನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಹುಶಃ ಈ ಒಂದು ಖಾತೆಯನ್ನು ಉಳಿಸ್ಕೊಂಡಿರೋದೇನೆ ಮಹಿಳೆಯರಿಗೆ. ಇನ್ಫ್ಯಾಕ್ಟ್ ಈ ಖಾತೆ ಹಂಚಿಕೆ ಕೂಡ ಆಗಿಲ್ಲ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಸ್ಥಾನ ಕೂಡ ಅದನ್ನು ಯಾರಿಗೂ ಕೊಟ್ಟಿಲ್ಲ ಜವಾಬ್ದಾರಿಯನ್ನು, ಹಾಗೆ ಉಳಿಸ್ಕೊಂಡಿರೋದ್ರಿಂದ ಒಬ್ಬ ಮಹಿಳಾ ಶಾಸಕಿಯನ್ನ ಸಚಿವನ್ನಾಗಿ ಆಯ್ಕೆ ಮಾಡಿಕೊಂಡು ಆಕೆಗೇನೆ ಈ ಜವಾಬ್ದಾರಿಯನ್ನು ನೀಡಬಹುದಾ ಅನ್ನೋ ಲೆಕ್ಕಾಚಾರಗಳಿದೆ. ಆದರೆ ರಾಜಕೀಯ ಲೆಕ್ಕಾಚಾರಗಳು ರಾಷ್ಟ್ರೀಯ ಮಟ್ಟದಿಂದ ಹಿಡಿದು ರಾಜ್ಯದವರೆಗೂ ಯಾವ ರೀತಿ ನಡೀತಿದೆ ಅನ್ನೋದನ್ನು ನಾವು ಗಮನಿಸೋದೇ ಆದರೆ ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನೋದನ್ನು ಬಿಂಬಿಸಲಿಕ್ಕೆ ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತಾನಾಗಿಯೇ ಕೊಟ್ಟಂತದೆ. ಒಂದು ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ಈ 33% ಮೀಸಲಾತಿ ಡಿಲಿಮಿಟೇಷನ್ ಅದರ ಜೊತೆಯಲ್ಲೇ ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ವಿರೋಧ ಇದ್ರೂ ಕೂಡ ಬಿಜೆಪಿಗರ ವಾದ ಯಾವ ರೀತಿ ಇದೆ? ಮಹಿಳಾ ಮೀಸಲಾತಿಗೆ ವಿರುದ್ಧವಾಗಿ ನಿಂತಿದೆ ಕಾಂಗ್ರೆಸ್ ಪಕ್ಷ. ನಾವು 33% ಮೀಸಲಾತಿ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಹಾಗೆ ಇತರೆ ವಿರೋಧ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ನೀಡ್ತಾ ಇಲ್ಲ ಅಂಥೇಳಿ. ಇದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನ ಸಚಿವ ಸಂಪುಟದ ಒಳಗಡೆ ಒಬ್ಬ ಮಹಿಳಾ ಮಂತ್ರಿಯನ್ನು ಕೂಡ ಆಯ್ಕೆ ಮಾಡದೇ ಇರೋ ವಿಚಾರ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಬಂದಾಗಲಿಲ್ಲ. ಬಿಜೆಪಿ ಪಕ್ಷಕ್ಕೆ ದೊಡ್ಡ ಅಸ್ತ್ರ ಆಗೋ ಸಾಧ್ಯತೆ ಇದೆ. ನಾವೀಗ ಆಲ್ರೆಡಿ ವರದಿಯಲ್ಲಿ ಹೇಳ್ತಾ ಇದ್ದ ಹಾಗೆ 2ನೇ ಬಾರಿಗೇನು ಸಚಿವ ಸಂಪುಟ ವಿಸ್ತರಣೆ ಆಯಿತು. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಸಚಿವರನ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಆಯಿತು. ಆ ಸಂದರ್ಭದಲ್ಲಿ ಗಾಯತ್ರಿ ಅವರ ಹೆಸರಿತ್ತು AICCಯಿಂದ ಬಿಡುಗಡೆ ಆದ ಪತ್ರದಲ್ಲಿ. ಆದರೆ ಕಡೆ ಗಳಿಗೆಯಲ್ಲಿ ಅದನ್ನು ಕೈ ಬಿಡಲಾಯಿತು. ಸಿದ್ದರಾಮಯ್ಯನವರು ಕಾರಣ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಕಂಡು ಬರ್ತಾ ಇರುವ ಕಾರಣ ಮಹಿಳಾ ವಿರೋಧಿ ಅನ್ನೋ ಕಾರಣಕ್ಕಲ್ಲ, ಬದಲಾಗಿ ಸಿದ್ದರಾಮಯ್ಯನವರಿಗೆ ಅದೇ ಸಮುದಾಯದ ಗಾಯತ್ರಿ ಅವರಿಗೆ ಸೇರೋ ಅವರು ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟವರಾಗ್ತಾರೆ. ಅದೇ ಸಮುದಾಯದ ಬೇರೊಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನವರ ಮುಂದಿದ್ದ ಆಯ್ಕೆ. ಹೀಗಾಗಿ ಅವರ ಬದಲಿಗೆ ಗಾಯತ್ರಿ ಅವರು ಸಚಿವೆ ಆದರು ಅಂತಂದರೆ ಕುರುಬ ಪ್ರಾತಿನಿಧ್ಯ ಅನ್ನೋ ಕೋಟ ಭರ್ತಿ ಆದಂತಾಗತ್ತೆ. ಹೀಗಾಗಿ ಗಾಯತ್ರಿ ಅವರಿಗೆ ಖುದ್ದು ಸಿದ್ದರಾಮಯ್ಯನವರೇ ಹೇಳಿದ್ರು ಅನ್ನೋ ಮಾತಿದೆ, ಪ್ರಮಾಣ ವಚನ ಸ್ವೀಕಾರ ಮಾಡಬೇಡ ನೀನು ಅಂತ ಹೇಳಿ. ಅದಾದ ನಂತರದಲ್ಲಿ ಇನ್ನುಳಿದ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಗಾಯತ್ರಿ ಅವರ ಹೆಸರು ಬರೋದು ಇಲ್ಲ, ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಇಲ್ಲ. ಈಗ ಕಾಂಗ್ರೆಸ್ನ ಯಾವೊಬ್ಬ ನಾಯಕರನ್ನ ಕೇಳಿದ್ರೂ ಕೂಡ ಇದೇನು ಕಂಪ್ಲೀಟ್ ಆಗಿಬಿಟ್ಟಿಲ್ಲ ಅಲ್ಲ. 33 ಮಂದಿ ಸಚಿವರಿದ್ದಾರೆ, ಇನ್ನೊಂದು ಸ್ಥಾನ ಭರ್ತಿ ಆಗೋದು ಬಾಕಿ ಇದೆ, ನಾವು ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ, ಮಹಿಳೆಯರಿಗೇನೆ ಅದು ಮೀಸಲು ಅಂತ ಹೇಳಿಕೆ ನೀಡ್ತಿದ್ದಾರೆ. ಹಾಗಾದರೆ ಮೀನಾಮೇಷ ಯಾಕೆ? ಈ ಪ್ರಶ್ನೆಗೂ ಕೂಡ ಉತ್ತರ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಒಳಪಟ್ಟಿದೆ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಅವರ ಬಣದ ಸದಸ್ಯೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮತ್ತೊಮ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಕೊಡಬೇಕಾ? ಅದಕ್ಕೆ ಇತರೆ ಬಣದಿಂದ ಸಾಕಷ್ಟು ವಿರೋಧ ಇದ್ದೇ ಇದೆ. ಈಗ ಸವದಿ ಅವ್ರಿಗೆ ಮಂತ್ರಿ ಮಾಡಾಗಿದೆ ಬೆಳಗಾವಿ ಕೋಟ.
ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರೆ. ಒಂದು ಜಿಲ್ಲೆಗೆ ಹೆಚ್ಚಿನ ಪ್ರಾತಿನಿಧ್ಯ ಅನ್ನೋದಾಗ್ಬಿಡುತ್ತೆ. ಈಗ ಅನೇಕ ಜಿಲ್ಲೆಗಳಿಗೆ, ಕೋಲಾರ ಸೇರಿದಂತೆ ಚಿಕ್ಕಬಳ್ಳಾಪುರ, ಅನೇಕ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನಗಳಿರುವಾಗ ಒಂದೇ ಜಿಲ್ಲೆ, ದೊಡ್ಡ ಜಿಲ್ಲೆ ಇರ್ಬೋದು ಬೆಳಗಾವಿ, ಬಟ್ ಸ್ಟಿಲ್ ಒಂದೇ ಜಿಲ್ಲೆಗೆ ಹೆಚ್ಚಿನ ಸಚಿವ ಸ್ಥಾನ ಸಿಕ್ಕಿದ್ರೆ ಅದು ಕೂಡ ಸರ್ಕಾರಕ್ಕೆ ತಮ್ಮದೇ ಪಕ್ಷದ ನಾಯಕರಿಂದ ಅಸಮಾಧಾನವನ್ನು ಎದುರಿಸುವ ಅನಿವಾರ್ಯತೆ ಸೃಷ್ಟಿ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹೊರತುಪಡಿಸಿದ್ರೂ ಕೂಡ ಕಾಂಗ್ರೆಸ್ನ ಬಳಿಯಲ್ಲಿ, ನಾವೀಗ ಆಲ್ರೆಡಿ ಹಿಂದಿನ ವರದಿಯಲ್ಲಿ ಹೇಳಿದ್ದೀವಿ, ಆಯ್ಕೆಯ ಕೊರತೆ ಏನಿಲ್ಲ. MLCಗಳು ಹಾಗೆ MLAಗಳನ್ನು ಲೆಕ್ಕ ಹಾಕಿದ್ರೆ ಸಾಕಷ್ಟು ಮಹಿಳಾ ಆಯ್ಕೆ, ಅಂದರೆ ಮಹಿಳೆಯರನ್ನು ಸಚಿವರನ್ನಾಗಿ ಮಾಡಬೇಕು ಅಂತಂದರೆ ಆಯ್ಕೆಯಂತೂ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೂ ಇದೆ, ರಾಜ್ಯ ಕಾಂಗ್ರೆಸ್ ನಾಯಕರ ಮುಂದೂ ಇದೆ. ಹಾಗಾದರೆ ಈ ವಿಳಂಬ ಯಾಕೆ ಅನ್ನೋ ಪ್ರಶ್ನೆಗೆ ಬಹುಶಃ ಕಾಂಗ್ರೆಸ್ನ ನಾಯಕರೇನೇ ಉತ್ತರ ಕೊಡಬೇಕಾಗತ್ತೆ. ಇರೋ ಒಂದು ಸ್ಥಾನವನ್ನು ಭರ್ತಿ ಮಾಡ್ಕೊಳ್ಳೋದು ಯಾವಾಗ, ಮಹಿಳೆಯರಿಗೆ ಸ್ಥಾನಮಾನ ಯಾವಾಗ ಅನ್ನೋ ಪ್ರಶ್ನೆಯಾಗಿ ಉಳಿದಿದೆ. ಅದರಲ್ಲೂ ಇಲಾಖಾವಾರು ಕೆಲಸಗಳು ಪ್ರಾರಂಭ ಆಗಿದೆ. ಆರೋಗ್ಯ ಸಚಿವರು, ಬೆಂಗಳೂರು ಅಭಿವೃದ್ಧಿ ಸಚಿವರು, ಕೃಷಿ ಸಚಿವರು, ಹೀಗೆ ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿರುವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು, ಮಂತ್ರಿ ಆಯ್ಕೆ ಯಾವಾಗ, ಅವ್ರ ಕೆಲಸ ಪ್ರಾರಂಭ ಯಾವಾಗ ಅನ್ನೋ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು 33% ಮಹಿಳಾ ಮೀಸಲಾತಿಯ ರಾಜಕೀಯ ಚರ್ಚೆ ದೇಶದಾದ್ಯಂತ ನಡೀತಿರುವಾಗ ಕರ್ನಾಟಕದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ ಆ ಪಕ್ಷದ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? 33% ಮಹಿಳಾ ಮೀಸಲಾತಿ ವಿಧೇಯಕ ಅಂಗೀಕಾರಗೊಂಡು ಜಾರಿಯಾದರೆ ಆಗ ರಾಜ್ಯದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಮಹಿಳೆಯರಿಗೆ ಮೀಸಲಾಗುತ್ತೆ? ಜೊತೆಗೆ ಅಂಥ ಸನ್ನಿವೇಶದಲ್ಲಿ ಒಬ್ಬೇ ಒಬ್ಬರು ಮಹಿಳಾ ಮಂತ್ರಿಗೆ ಅವಕಾಶ ಕೊಡದೆ ಹೋದರೆ ಮುಂದೆ ಕಾಂಗ್ರೆಸ್ ಪಕ್ಷ ಮತದಾರರ ಮುಂದೆ ಹೇಗೆ ಹೋಗುತ್ತೆ? ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು? ಆ ಪಕ್ಷದ ನಾಯಕೀಯ ಮಾತುಗಳೇನು? ಈಗ ವಾಸ್ತವದಲ್ಲಿ ಆಗ್ತಿರೋದೇನು? ಈ ಎಲ್ಲ ವಿವರ ನೋಡೋಣ ಎಳೆ ಎಳೆಯಾಗಿ. ದೇಶದಲ್ಲಿ ಮಹಿಳಾ ಮೀಸಲಾತಿ ಚರ್ಚೆ. ಇತ್ತ ರಾಜ್ಯದ ಸಂಪುಟದಲ್ಲಿ ಇಲ್ಲ ಮಹಿಳೆಯರಿಗೆ ಸ್ಥಾನ. ಇಡೀ ದೇಶಾದ್ಯಂತ ಈಗ ಮಹಿಳಾ ಸಬಲೀಕರಣದ ಕುರಿತು ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇವೆ. ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಬಂದ ಮೇಲಂತೂ ಚರ್ಚೆ ಇನ್ನಷ್ಟು ಜೋರಾಗಿದೆ. ಬರೀ ಚರ್ಚೆ ಅಥವಾ ಭಾಷಣಕ್ಕೆ ಮಾತ್ರ ಸೀಮಿತವಾಗದೆ ಆಡಳಿತದಲ್ಲೂ ಮಹಿಳೆಯರಿಗೆ ಸಮರ್ಪಕ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ಒತ್ತಾಯ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಆದರೆ ಇದೇ ಸಮಯದಲ್ಲಿ ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಉಲ್ಟಾ ಕತೆ ನಡೀತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಮಹಿಳೆಯರಿಗೆ ಸೂಕ್ತ ಸ್ಥಾನಮಾನವೇ ಸಿಕ್ಕಿಲ್ಲ ಅನ್ನೋ ವಿವಾದ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಾ ಇದೆ. ಸಂಪುಟ ರಚನೆಯಾಗಿ ವಿಸ್ತರಣೆಯಾಗದಿದ್ದರೂ ಸಹ ಒಬ್ಬ ಮಹಿಳಾ ಶಾಸಕಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲದಿರುವುದು ಈಗ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನಾರಿ ಶಕ್ತಿಗೆ ಸಂಸತ್ನಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ರಾಜಕೀಯ ಪಕ್ಷಗಳ ಸಂಸದರನ್ನು ಒಗ್ಗೂಡಿಸುವ ತಂತ್ರ ಹೆಣೆದಿದ್ದಾರೆ. ಕಳೆದ ಅಧಿವೇಶನದಲ್ಲಿ ಬಹುಮತದ ಕೊರತೆಯಿಂದಾಗಿ ನೆನೆಗುದಿಗೆ ಬಿದ್ದಿದ್ದ ಬಿಲ್ ಅನ್ನು ಮುಂದಿನ ಅಧಿವೇಶನದಲ್ಲಿ ಹೇಗಾದರೂ ಮಾಡಿ ಪಾಸ್ ಮಾಡಿಸಲೇಬೇಕು ಎಂಬ ಪಣ ತೊಟ್ಟಂತಿದೆ. ವಿಶೇಷವೆಂದರೆ ಸರ್ಕಾರದ ಈ ನಡೆಯನ್ನ ಕೇವಲ NDA ಮೈತ್ರಿಕೂಟ ಅಷ್ಟೇ ಅಲ್ಲದೆ ವಿಪಕ್ಷಗಳಾದ TMC ಹಾಗೂ ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ಸಂಸದರು ಸಹ ಬೆಂಬಲಿಸ್ತಾ ಇರುವುದು ಹೊಸ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಮಹಿಳಾ ಮೀಸಲಾತಿ ಬಿಲ್ ಮಂಡಿಸಿ ಕಾಯ್ದೆಯಾಗಿ ರೂಪುಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಸ್ವತಃ ಅಖಾಡಕ್ಕಿಳಿದಿದ್ದಾರೆ ಎನ್ನಲಾಗ್ತಾ ಇದೆ. ಈ ಹಿಂದೆ ನಡೆದಂಥ ಅಧಿವೇಶನಗಳಲ್ಲಿ ಕೇವಲ ಸಂಖ್ಯಾಬಲ ಅಥವಾ ಬಹುಮತ ಸಿಗದ ಕಾರಣಕ್ಕೆ ಈ ಪ್ರಸ್ತಾವನೆ ಮುಂದೂಡಲ್ಪಡ್ತಾ ಇತ್ತು. ಆದರೆ ಮುಂದಿನ ಸಲ ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧವಿಲ್ಲದ ಕೇಂದ್ರ ಸರ್ಕಾರ ಬಿಲ್ ಮಂಡಿಸುವ ಮೊದಲೇ ಅಗತ್ಯವಿರುವ ಸಂಸದರ ಸಂಖ್ಯೆಯನ್ನು ಕ್ರೋಢೀಕರಿಸಲು ಪಕ್ಕಾ ಪ್ಲಾನ್ ಮಾಡಿದೆ. ಮಹಿಳಾ ಸಬಲೀಕರಣದ ವಿಷಯದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಾಯಕರು ಒಂದಾಗ್ತಾ ಇರುವುದು ದೆಹಲಿ ಅಂಗಳದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಒಮ್ಮೆ ಮಸೂದೆ ಸಂಸತ್ತಿನ ಅಂಗಳಕ್ಕೆ ಬಂದರೆ ಅದು ಯಾವುದೇ ಅಡೆತಡೆ ಇಲ್ಲದೆ ಸರಳ ಬಹುಮತದೊಂದಿಗೆ ತಡೆರಹಿತವಾಗಿ ಅಂಗೀಕಾರವಾಗಬೇಕು ಅನ್ನೋದು ಪ್ರಧಾನಿ ಮೋದಿ ಲೆಕ್ಕಾಚಾರ. ಹೀಗಾಗಿ ಅಧಿವೇಶನ ಆರಂಭಕ್ಕೂ ಮುನ್ನವೇ ಎಲ್ಲ ಪಕ್ಷಗಳ ಸಂಸದರ ಬೆಂಬಲ ಕ್ರೋಢೀಕರಿಸಿ ಬಿಲ್ ಜಾರಿಗೆ ಹಾದಿ ಸುಗಮ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಇತ್ತ ರಾಜ್ಯದ ಸಚಿವ ಸಂಪುಟದಲ್ಲಿ ಒಬ್ಬರು ಮಹಿಳಾ ಸಚಿವರಿಗೆ ಸ್ಥಾನ ನೀಡದಿರೋದು ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. ಮಹಿಳಾ ಮೀಸಲಾತಿ ಜಾರಿಯಾದರೆ ಎಷ್ಟು ಸ್ಥಾನ?
ರಾಜ್ಯದಲ್ಲಿ ಮಹಿಳಾ ಸಚಿವರ ಲೆಕ್ಕಾಚಾರವೇನು? ಕರ್ನಾಟಕ ವಿಧಾನಸಭೆಯಲ್ಲಿ ಒಟ್ಟು 224 ಶಾಸಕರ ಸಂಖ್ಯಾಬಲವಿದೆ. ಇದರಲ್ಲಿ 33% ಮಹಿಳಾ ಮೀಸಲಾತಿ ಕಾಯ್ದೆ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾದರೆ ಬರೋಬ್ಬರಿ 74ರಿಂದ 75 ಸ್ಥಾನಗಳು ಕಡ್ಡಾಯವಾಗಿ ಮಹಿಳಾ ಶಾಸಕಿಯರಿಗೆ ಮೀಸಲಾಗಲಿವೆ. ಪ್ರಸ್ತುತ ಬೆರಳೆಣಿಕೆಯಷ್ಟಿರುವಂಥ ಮಹಿಳಾ ಶಾಸಕರ ಸಂಖ್ಯೆ ಈ ಮಸೂದೆ ಜಾರಿಯಾದ ನಂತರ ಒಮ್ಮೆಲೆ 75ರ ಗಡಿ ಮುಟ್ಟಲಿದೆ. ರಾಜಕೀಯ ರಂಗದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವ ವಿಷಯದಲ್ಲಿ ಎಲ್ಲ ಪ್ರಮುಖ ಪಕ್ಷಗಳು ಒಂದಲ್ಲ ಒಂದು ಹಂತದಲ್ಲಿ ವಿಫಲವಾಗಿವೆ. ಈಗ 33% ಮೀಸಲಾತಿಯು ಕಾನೂನಾತ್ಮಕವಾಗಿ ಜಾರಿಗೆ ಬಂದಲ್ಲಿ ಯಾವುದೇ ಪಕ್ಷಕ್ಕೂ ಮಹಿಳೆಯರಿಗೆ ಟಿಕೆಟ್ ನಿರಾಕರಿಸುವ ಅವಕಾಶವಿರೋದಿಲ್ಲ. 224 ಕ್ಷೇತ್ರಗಳಲ್ಲಿ ಏನಿಲ್ಲವೆಂದರೂ 74 ಕ್ಷೇತ್ರಗಳು ಕಡ್ಡಾಯವಾಗಿ ಮಹಿಳೆಯರಿಗೆ ಒಲಿಯುವ ಸಾಧ್ಯತೆ ಇದೆ. ಇತ್ತೀಚಿನ ರಾಜ್ಯದ ರಾಜಕೀಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮಹಿಳಾ ಸಚಿವರೇ ಇಲ್ಲದೆ ಸರ್ಕಾರದ ಆಡಳಿತ ಯಂತ್ರ ನಡೀತಾ ಇದೆ. ಇಡೀ ಶಾಸನ ಸಭೆಯಲ್ಲಿ ಮಹಿಳಾ ಧ್ವನಿಯೇ ಇಲ್ಲದಂತಾಗಿದೆ. ಯಾವುದೇ ಸಚಿವರು ಇಲ್ಲದೆ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವುದು ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಅಂದಹಾಗೆ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಸಿಕ್ಕಿರುವಂಥ ಮೀಸಲಾತಿಯಿಂದಾಗಿ ಲಕ್ಷಾಂತರ ಹೆಣ್ಣು ಮಕ್ಕಳು ಇವತ್ತು ಮನೆ ದಾಟಿ ರಾಜಕೀಯಕ್ಕೆ ಬಂದಿದ್ದಾರೆ. ಪಂಚಾಯಿತಿ ಮಟ್ಟದಲ್ಲಿ ತಮ್ಮ ತಾಕತ್ತು ಏನೆಂದು ಈಗಾಗಲೇ ನಿರೂಪಿಸಿದ್ದಾರೆ. ಆದರೆ ಈ ಪ್ರಾತಿನಿಧ್ಯ ಬರೀ ಹಳ್ಳಿ ಮಟ್ಟಕ್ಕಷ್ಟೇ ಸೀಮಿತವಾಗಬಾರ್ದು. ರಾಜ್ಯದ ಉನ್ನತ ಅಧಿಕಾರದ ಹಂತದವರೆಗೂ ವಿಸ್ತರಣೆಯಾಗಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯವಾಗಿದೆ. ಆದರೆ ರಾಜ್ಯ ಸಚಿವ ಸಂಪುಟ ವಿಚಾರಕ್ಕೆ ಬಂದರೆ ಇದು ಅನ್ವಯಿಸ್ತಾ ಇಲ್ಲ. ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನೀಡಿದ್ದ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿದ್ದು ಮಹಿಳಾ ಕೇಂದ್ರಿತ ಯೋಜನೆಗಳು. ಮಹಿಳೆಯರ ಮತ ಬ್ಯಾಂಕ್ ಅನ್ನೇ ಗುರಿಯಾಗಿಸಿಕೊಂಡು ಶಕ್ತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳನ್ನು ಜಾರಿಗೆ ತರಲಾಯಿತು. ಈ ಯೋಜನೆಗಳ ಪ್ರಚಾರ ಹಾಗೂ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಸ್ವತಃ ಭಾಗವಹಿಸಿದ್ರು. ಮಹಿಳಾ ಸಬಲೀಕರಣದ ಬಗ್ಗೆ ದೊಡ್ಡ ಮಟ್ಟದ ಭಾಷಣ ಮಾಡಿದ್ರು. ಆದರೆ ಸಂಪುಟ ರಚನೆ ಮತ್ತು ವಿಸ್ತರಣೆಯ ವಿಷಯಕ್ಕೆ ಬಂದಾಗ ಮಾತ್ರ ಮಹಿಳಾ ನಾಯಕಿಯರನ್ನ ಕಡೆಗಣಿಸಲಾಗಿದೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಸಚಿವ ಸಂಪುಟದಲ್ಲಿ 30ಕ್ಕೂ ಹೆಚ್ಚು ಸಚಿವರಿದ್ದರು. ಅದರಲ್ಲಿ ಮಹಿಳಾ ಸಚಿವರ ಸಂಖ್ಯೆ 1% ಇಲ್ಲ. ವೋಟ್ ಬ್ಯಾಂಕ್ ಆಗಿ ಗ್ಯಾರಂಟಿ ಯೋಜನೆಗಳನ್ನು ನೀಡಿ ಮಹಿಳೆಯರನ್ನ ಒಲಿಸಿಕೊಂಡು ಸರ್ಕಾರ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಮಾತ್ರ ಅವರ ಅರ್ಹತೆ ಹಾಗೂ ಪ್ರಾತಿನಿಧ್ಯವನ್ನ ಮರೆತಿದೆ ಅಂತ ವಿಪಕ್ಷಗಳು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುನ್ನ ಕರ್ನಾಟಕ ಕಾಂಗ್ರೆಸ್ ಅಂಗಳದಲ್ಲಿ ನಾನು ನಾಯಕಿ ಎಂಬ ಶೀರ್ಷಿಕೆಯಡಿ ಬೃಹತ್ ಮಹಿಳಾ ಸಮಾವೇಶ ಆಯೋಜನೆಗೊಂಡಿತ್ತು. ಅಂದಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮಕ್ಕೆ ಎಐಸಿಸಿ ನಾಯಕಿ ಪ್ರಿಯಾಂಕಾ ಗಾಂಧಿ ಆಗಮಿಸಿ ಚಾಲನೆ ಕೊಟ್ಟಿದ್ರು. ಮಹಿಳೆಯರಿಗೆ ರಾಜಕೀಯದಲ್ಲಿ ಸೂಕ್ತ ವೇದಿಕೆ ಮತ್ತು ಸಬಲೀಕರಣದ ಭರವಸೆಗಳನ್ನು ಈ ವೇದಿಕೆಯಿಂದ ಘೋಷಣೆ ಮಾಡಲಾಗಿತ್ತು. ಸರ್ಕಾರ ರಚನೆಯಾದ ಆರಂಭಿಕ ಹಂತದಲ್ಲಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಹಿರಿಯ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ಸಚಿವ ಸ್ಥಾನವನ್ನು ನೀಡಲಾಗಿತ್ತು. ಆದರೆ ರಾಜ್ಯ ರಾಜಕೀಯದ ನಂತರದ ಬೆಳವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಸಂಪುಟ ಪುನರಚನೆ ಅಥವಾ ಬದಲಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೇ ಸಚಿವ ಸ್ಥಾನ ಸಿಗಲಿಲ್ಲ. ವಾಸ್ತವವಾಗಿ ಸಂಪುಟ ವಿಸ್ತರಣೆಯ ಕೊನೆ ಗಳಿಗೆಯವರೆಗೂ ಕೂಡ ಕೆಲ ಹಿರಿಯ ಮಹಿಳಾ ನಾಯಕಿಯರ ಹೆಸರುಗಳು ತೀವ್ರ ರೇಸ್ನಲ್ಲಿದ್ವು. ಎಲ್ಲವೂ ಸರಿಯಾಗಿದ್ದರೆ ಅವರಿಗೆ ಮಂತ್ರಿಗಿರಿ ಸಿಗುವುದು ಖಚಿತ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಅಂತಿಮ ಪಟ್ಟಿ ರಿಲೀಸ್ ಆದಾಗ ಆ ಮಹಿಳಾ ನಾಯಕಿಯರ ಹೆಸರುಗಳನ್ನು ಕೊನೆ ಕ್ಷಣದಲ್ಲಿ ಡ್ರಾಪ್ ಮಾಡಲಾಯಿತು ಅನ್ನೋ ಸುದ್ದಿ ಸಾಕಷ್ಟು ಚರ್ಚೆಗೆ ಈಡು ಮಾಡಿಕೊಟ್ಟಿತ್ತು. ಸಾಮಾಜಿಕ ಮತ್ತು ರಾಜಕೀಯ ಸಮತೋಲನ ಕಾಯ್ದುಕೊಳ್ಳುವ ಭರದಲ್ಲಿ ಲಿಂಗ ಸಮಾನತೆಯನ್ನು ಪೂರ್ತಿಯಾಗಿ ಮರೆತೇ ಬಿಟ್ಟಿದ್ದಾರೆ ಅನ್ನೋದು ತಜ್ಞರ ಅಭಿಪ್ರಾಯ. 1999ರಿಂದ 2004ರ ನಡುವೆ ಎಸ್.ಎನ್. ಕೃಷ್ಣ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡಲಾಗಿತ್ತು. ಎಸ್.ಎಂ.ಕೆ ಸಿಎಂ ಆಗಿದ್ದ ಅವಧಿಯಲ್ಲಿ ಮೋಟಮ್ಮ, ರಾಣಿ ಸತೀಶ್, ನಫೀಸಾ ಫಜಲ್, ಸುಮಾ ವಸಂತ್ ಸೇರಿದಂತೆ 6 ಮಂದಿ ಮಹಿಳೆಯರು ಸಚಿವೆಯರಾಗಿದ್ದರು. ಯಾಕಂದರೆ ಆಗ ಎಸ್.ಎಂ.ಕೆ ಸಿಎಂ ಆಗಿದ್ದಾಗ ಒಂದು ಕಂಡೀಷನ್ ಇರಲಿಲ್ಲ. ಅದೇನು ಅಂದರೆ ಒಟ್ಟಾರೆ ಶಾಸಕರ ಪೈಕಿ 15% ಸಚಿವರಾಗಬೇಕು ಎಂಬ ನಿರ್ಬಂಧ ಇರಲಿಲ್ಲ. ಆದರೆ ಅದೇ ಅವಧಿಯಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಸಂಪುಟದಲ್ಲಿ ಇರಬಹುದಾದ ಮಂತ್ರಿಗಳ ಗರಿಷ್ಠ ಮಿತಿಯನ್ನು ಒಟ್ಟು ಶಾಸಕರ ಪೈಕಿ 15%ಕ್ಕೆ ಸೀಮಿತಗೊಳಿಸಿತು. ಆದರೆ ಅದಾದ ನಂತರ ಕಾಲಘಟ್ಟದಲ್ಲಿ ಮಹಿಳಾ ಸಚಿವೆಯರಿಗೆ ಕಡಿಮೆ ಆದ್ಯತೆ ನೀಡದಿರುವುದಕ್ಕೆ ಶಾಸಕರ ಅತಿಯಾದ ಲಾಬಿಯೂ ಒಂದು ಕಾರಣ. ಮೀಸಲಾತಿ ಅನ್ನೋ ವಿಚಾರ ಇದು ಚರ್ಚೆಗೆ ಬಂದೇ ಸುಮಾರು 30-40 ವರ್ಷಗಳಾಯಿತು.
ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಇದು ಮುಂದಕ್ಕೆ ಹಾಕ್ತಾನೆ ಬಂದಿವೆ. ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಅದು ಜನತಾ ಪರಿವಾರ ಸರ್ಕಾರ ಆಗಿರಲಿ, ಅಥವಾ BJP ಸರ್ಕಾರಗಳಾಗಿರಲಿ. ಒಂದು ಕಾರಣಾಂತರಗಳಿಂದ ನಮಗೆ ಬಹುಮತ ಇಲ್ಲ, ಹಾಗೆ ಹೀಗೆ ಒಮ್ಮತ ಇಲ್ಲ, ಸಮ್ಮತ ಇಲ್ಲ, ಅದನ್ನು ಟೆಕ್ನಿಕ್ಯಾಲಿಟಿ ನೆಪ ಮಾಡ್ಕೊಂಡು ಬಂದಿದೆ. ಆದರೆ ನನ್ನ ಮುಖ್ಯವಾದ ವಾದ ಏನು ಅಂದರೆ, ಮಹಿಳೆಯರಿಗೆ ನ್ಯಾಯ ಒದಗಿಸ್ಬೇಕಾದ್ರೆ, ಸಮಾನತೆ ಒದಗಿಸ್ಬೇಕಾದ್ರೆ ನಿಮಗೆ ಕಾನೂನು ಯಾಕೆ ಬೇಕು? ಒಂದು ರಾಜಕೀಯ ಪಕ್ಷಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಇದ್ದರೆ, ನಾನು ಮಹಿಳೆ ಪರವಾಗಿರಬೇಕು ಅಂತಿದ್ದರೆ ಅವರು 33% ಚುನಾವಣಾ ಟಿಕೆಟ್ಗಳನ್ನು ಸಂಸತ್ತಿಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಕೊಡ್ಬೋದಲ್ವಾ? ಫಾರ್ ಎಕ್ಸಾಂಪಲ್, ಈಗ 224 ನಮ್ಮ ವಿಧಾನಸಭೆಯ ಶಾಸಕರ ಸಂಖ್ಯೆ. ಅದರಲ್ಲಿ ನೀವು ಮಹಿಳೆಯರಿಗೆ ಸರಿಯಾದ ರೀತಿಯಲ್ಲಿ 33% ಎಲ್ಲ ಪ್ರಮುಖ ಪಕ್ಷಗಳು ಬಿ ಫಾರ್ಮ್ ಕೊಟ್ಬಿಟ್ರೆ 74 ಮಹಿಳೆಯರು ಇರ್ತಾರೆ ಶಾಸಕರಾಗಿ. ಈ ಗೊಂದಲಕ್ಕೆ ಮುಖ್ಯ ಕಾರಣ ಜಾತಿ ಮತ್ತು ಪ್ರಾದೇಶಿಕ ಲೆಕ್ಕಾಚಾರ. ಸರ್ಕಾರ ನಡೆಸುವಾಗ ಲಿಂಗಾಯತ, ಒಕ್ಕಲಿಗ, SC, ST ಮತ್ತು ಮುಸ್ಲಿಂ ಸಮುದಾಯಗಳಿಗೆ ಸರಿಯಾದ ಪ್ರಾತಿನಿಧ್ಯ ನೀಡಬೇಕಾದ ಅನಿವಾರ್ಯತೆ ನಾಯಕರಿಗಿತ್ತು. ಹೀಗಾಗಿ ಎಲ್ಲ ಸಮುದಾಯದ ನಾಯಕರನ್ನು ಓಲೈಸುವ ಗಡಿಬಿಡಿಯಲ್ಲಿ ನಾಯಕರು ಸಂಪುಟ ರಚನೆ ಮಾಡಿದ್ದಾರೆ ಎನ್ನುವ ಮಾತು ಕೇಳಿ ಬರ್ತಿವೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರಿಂದ ವಾಗ್ದಾಳಿ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿದ್ದಕ್ಕೆ ಆಕ್ರೋಶ. ಸದ್ಯ ಮಹಿಳಾ ಸಮುದಾಯಕ್ಕೆ ಸರ್ಕಾರದಲ್ಲಿ ಜಾಗವೇ ಇಲ್ಲದಂತಾಗಿದೆ. ಇನ್ನು ಸರ್ಕಾರದ ಈ ನಡೆಯನ್ನ ವಿರೋಧ ಪಕ್ಷಗಳ ನಾಯಕರು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ರಾಜ್ಯದ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡದಿರುವುದು ಎಷ್ಟು ಸರಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಪಕ್ಷಗಳ ಈ ಎಲ್ಲ ಆರೋಪಗಳಿಗೆ ಮತ್ತು ಟೀಕೆಗಳಿಗೆ ಆಡಳಿತ ಪಕ್ಷದ ನಾಯಕರು ತಮ್ಮದೇ ಶೈಲಿಯಲ್ಲಿ ಕೌಂಟರ್ ಕೊಡ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಂಪುಟದಲ್ಲಿ ಇನ್ನೂ ಕೆಲವು ಸ್ಥಾನಗಳು ಖಾಲಿ ಇವೆ. ಜೊತೆಗೆ ಪ್ರಮುಖ ಮಂಡಳಿ ಮತ್ತು ನಿಗಮಗಳ ಹುದ್ದೆಗಳಿಗೆ ಅಲ್ಲಿ ನಮ್ಮ ಪಕ್ಷದ ಮಹಿಳಾ ನಾಯಕಿಯರಿಗೆ ಖಂಡಿತ ಆದ್ಯತೆ ನೀಡಲಾಗುವುದು ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಏನೇ ಇರಲಿ, ದೇಶದಲ್ಲೆಲ್ಲ ಮಹಿಳಾ ಸಬಲೀಕರಣದ ಬಗ್ಗೆ ದೊಡ್ಡ ಮಾತುಗಳು ಕೇಳಿ ಬರ್ತಾ ಇರುವಾಗ ರಾಜ್ಯದ ಆಡಳಿತ ಯಂತ್ರದಲ್ಲಿ ಮಹಿಳೆಯರಿಗೆ ಸ್ಥಾನ ಸಿಗದೇ ಇರುವುದು ನಿಜಕ್ಕೂ ದೊಡ್ಡ ವೈಪರೀತ್ಯ. ಮುಂಬರುವ ದಿನಗಳಲ್ಲಾದರೂ ನಾಯಕರು ತಮ್ಮ ನಿರ್ಧಾರ ತಿದ್ದಿಕೊಂಡು ಮಹಿಳೆಯರಿಗೆ ಸೂಕ್ತ ಅಧಿಕಾರ ನೀಡ್ತಾರಾ ಅಥವಾ ಈ ವಿವಾದ ಹೀಗೆಯೇ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇವತ್ತಿನ ರಾಜಕೀಯ ಎಳೆ ಎಳೆಯಾಗಿಯ ಸುದ್ದಿ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ನಿರೀಕ್ಷಿಸಿ.